ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪುಷ್ಪ ನಾಗರಾಜ್, ಶಾರ್ಟ್ ಕಂಪ್ನಿ ಮೊರಲಿಸ್ಟ್. ನಾನಿವತ್ತು ಪದ್ಮಾ ಮ್ಯಾಮ್ನ ಮೀಟ್ ಮಾಡಕ್ಕೆ ಬಂದಿದ್ದೀನಿ. ಒಳ್ಳೆ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಾರೆ. NGO ಇದೆ ಅವ್ರದ್ದು, ಮತ್ತೆ ಜೊತೆಗೆ KPCCಯಲ್ಲಿ ಸೆಕ್ರೆಟರಿ ಆಗಿದ್ದಾರೆ. ಜೊತೆಗೆ ತುಂಬಾ ಹಲವಾರು ಕುಟುಂಬಗಳಿಗೆ ಅವರಿಂದ ತುಂಬಾ ಸಹಾಯ ಸಿಕ್ಕಿದೆ. ಅವರಂತ ವ್ಯಕ್ತಿನ ನಾನು ಇವತ್ತು ಟ್ಯಾರೋ ರೀಡಿಂಗ್ ಮಾಡ್ತಾ ಇರೋದು ನನ್ನ ಭಾಗ್ಯ ಅಂತಾನೆ ಹೇಳ್ಬೋದು. ಇಟ್ ವಾಸ್ ವೆರಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಯ್ತು. ಸೊ ಅವರಿಗೆ ಕೇಳೋಣ ಹೇಗಿತ್ತು ನನ್ನ ಜೊತೆ ಟ್ಯಾರೋ ರೀಡಿಂಗ್ ಮಾಡಿದ್ದು ರಿವ್ಯೂ ಅಂತ ಕೇಳೋಣ ಅಂತ. ಇಲ್ಲ, ಆಕ್ಚುಲಿ ನನಗೆ ಟ್ಯಾರೋ ರೀಡಿಂಗ್ ಬಗ್ಗೆ ಇದುವರೆಗೆ ಗೊತ್ತಿರಲಿಲ್ಲ. ಒಂದು ಲಾಸ್ಟ್ ಟೈಮ್ ಒಂದು ಮೊಬೈಲಲ್ಲಿ ನೋಡಿದ್ದೆ, ಅದನ್ನಷ್ಟು ಇದಾಗಿ ಗಮನ ಕೊಟ್ಟಿರಲಿಲ್ಲ. ಇವತ್ತು ನಾಗರಾಜ್ ಸರ್ ಪುಷ್ಪಾ ಮೇಡಮ್ ಅವ್ರನ್ನ ಮನೆಗೆ ಕರ್ಕೊಂಡು ಬಂದಿದ್ರ ಬಗ್ಗೆ ಹೇಳಿದಾಗ ಏನೋ ಒಂಥರ ಮಿರಾಕಲ್, ಒಂದೊಂದು ಇದರಲ್ಲೂ ಕೂಡ ಒಂದು ಉತ್ತಮವಾದ ಒಂದು ವಿಚಾರಗಳು ಸಿಗುತ್ತೆ ಅನ್ನೋದಕ್ಕೆ ಇವತ್ತು ಅವರು ರೀಡಿಂಗ್ ನಮ್ಮ ವಿಚಾರವಾಗಿ ನೋಡಿದಾಗ ಒಂದು ಪ್ಲಸ್ ಅಂತ ಅನ್ನಿಸ್ತು, ಕರೆಕ್ಟ್ ಅಂತ ಅನ್ನಿಸ್ತು. ಸೊ ಗುಡ್ ಗೋಯಿಂಗ್. ಯಾಕೆಂತಂದ್ರೆ ಎಷ್ಟೋ ಜನರಿಗೆ ಏನಾಗ್ತದೆ ಅಂದ್ರೆ ಒಳ್ಳೆ ಕೆಲಸಗಳು ಮಾಡ್ತಿರ್ತಾರೆ, ಅದು ಏನಾಗುತ್ತೋ ಪ್ಲಸ್ ಮೈನಸ್ ಅನ್ನೋ ಒಂದು ಮೈಂಡ್ ಸೆಟ್ ಎಲ್ರಿಗೂ ಇರುತ್ತೆ. ಅಂಥದ್ರಲ್ಲಿ ಈ ತರ ಒಂದು ಏನಾದರೂ ಯಾರಾದರೂ ಒಂದು ಅವೇರ್ನೆಸ್ ಕೊಟ್ಟಾಗ ಹಿಂಗಾಗುತ್ತೆ, ಇದನ್ನ ಮುನ್ಸೂಚನೆ ಮೊದಲೇ ನಾವು ಪ್ರಿಪೇರ್ ಆದಾಗ ಏನಾಗುತ್ತೆ, ಎಸ್ ಇದು ಕರೆಕ್ಟ್ ಅಥವಾ ರಾಂಗ್ ಅನ್ನೋದನ್ನ ಡಿಸಿಷನ್ ತಗೋಬಹುದು. ಹಾಗಾಗಿ ಪುಷ್ಪಾ ಮೇಡಮ್ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸೊ ನಾವೆಲ್ಲ ಕೂಡ ಅವ್ರಿಗೆ ಪ್ರೋತ್ಸಾಹಿಸೋಣ. ಯಾಕೆಂದ್ರೆ ನಾವು ಒಳ್ಳೇದಾಗುತ್ತೆ ಅಂತ ಅಂದಾಗ ಏನಾಗುತ್ತೆ, ಇನ್ನೊಬ್ರಿಗೆ ಪ್ರೋತ್ಸಾಹ ನೀಡ್ಬೋದು. ಅದೇ ರೀತಿ ಅವರಿಂದ ಒಳ್ಳೇದಾಗುತ್ತೆ ನಮ್ಗೆ ಅಂದಾಗ ಇನ್ನೊಬ್ರಿಗೂ ಅದೇ ರೀತಿ ಒಳ್ಳೇದಾಗ್ಲಿ ಅನ್ನೋದನ್ನ ಬಯಸೋಣ ಅಂತ ಹೇಳ್ತಾ, ಇದರಿಂದ ಪ್ಲಸ್ ಆಗುತ್ತೆ ಅನ್ನೋ ಒಂದು ಮನಸ್ಸಿದೆ. ಯಾಕೆಂದ್ರೆ ನಾವೆಲ್ಲ ಅಸ್ಟ್ರಲೈಸರ್ ಇನ್ನೊಂದು ಮತ್ತೊಂದು, ಈಗ ಜ್ಯೋತಿಷಿಗಳಂತ ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ TV ನೋಡ್ತಾ ಇರ್ತೀವಿ, ಇನ್ನೊಂದು ಮತ್ತೊಂದು ಅಂತ ಅದನ್ನ ಮೈಂಡಲ್ಲಿ ಹಾಕೊಳ್ತಿರ್ತೀವಿ. ಇದು ಓಪನ್ ಅಪ್ ಆಗಿ ನಮ್ಮ ಕಣ್ಣೆದುರಿಗೆನೆ ಈ ರೀತಿ ಇದೆ ಅಂತ ವಿಚಾರಗಳನ್ನ ತಿಳಿಸಿದಾಗ ಖುಷಿ ಆಗುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗಲಿ. ನಿಮ್ಮ ಒಂದು ಗುಡ್ ಗೋಯಿಂಗ್ ಏನೊಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅದನ್ನ ಮುಂದುವರಿಸಿ. ನಿಮ್ಮಂತವ್ರ ಸಹಾಯದಿಂದ ನಾವೆಲ್ಲ ಇದು ಮಾಡ್ತಾ ಇರೋದು. ಅಂಡ್ ವೆರಿ ಆಲ್ ದ ಬೆಸ್ಟ್. ನೀವು ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದೀರಾ ಸಮಾಜಕ್ಕೋಸ್ಕರ. ನಮ್ ಸಪೋರ್ಟ್ ಯಾವಾಗ್ಲೂ ನಿಮ್ಗೆ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.